ಸೇವೆ ಪೂರ್ಣಗೊಂಡ ಕಾನ್ಸ್ಟೇಬಲ್ ವರ್ಗಾವಣೆ ಮಾಡಲಾಗಿದೆ. ಆದೇಶವಾಗಿ 4 ತಿಂಗಳಾದರೂ ಕಾನ್ಸ್ಟೇಬಲ್ಗೆಲ್ಲ ನಿಯುಕ್ತಿ. ಕೋಮು ಗಲಭೆ ಕಾರಣವನ್ನ ಹೇಳಿ ನಿಯುಕ್ತಿಗೊಳಿಸದೆ ಅಡ್ಡಿಯನ್ನ ಪಡಿಸಲಾಗ್ತಾ ಇದ್ದು, ಇದನ್ನ ಡಿಜಿ ಎದುರು ಅಳಲು ತೋಡ್ಕೊಳ್ತಿದೆ ಕುಟುಂಬ. ಕೋಮು ಗಲಭೆ ನೆಪವನ್ನ ಒಡ್ಡಿ ಸುಧೀರ್ ರೆಡ್ಡಿ ರಿಲೀವ್ ಮಾಡ್ತಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೋಮು ಗಲಭೆ ತಡೆಗೆ ಸ್ಪೆಷಲ್ ವಿಂಗ್ ಕೂಡ ಇದೆ. ನಮ್ಮ ಮನೆಯವರನ್ನ ರಿಲೀವ್ ಯಾಕೆ ಮಾಡ್ತಿಲ್ಲ ಅಂತ ಕುಟುಂಬದವರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಕಮಿಷನರ್ ಬಳಿ ಹೋಗೋದಕ್ಕೆ ಎಡಿಜಿಪಿ ಹೇಳಿದ್ದಾರೆ. ಡಿಜಿ ಬಳಿಯೇ ಮಾಡಿಸ್ಕೊಳ್ಳಿ ಅಂತ ಕಮಿಷನರ್ ಹೇಳಿದ್ದಾರೆ. TV9 ಜೊತೆ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಪೊಲೀಸ್ ಫ್ಯಾಮಿಲಿ. ಇನ್ನು ಪೃಥ್ವಿ ಆ ಕುಟುಂಬದವರನ್ನ ಮಾತನಾಡಿಸಿದ್ದಾರೆ. ಏನು ಸಮಸ್ಯೆ ಆಗಿದೆ ಅವರಿಗೆ ಅಂತ ನೋಡೋಣ. ರಾಜ್ಯದ ಪೊಲೀಸ್ ನಿರ್ದೇಶಕ ಸಲೀಂ ಅವರು ಇವತ್ತು ಮಂಗಳೂರು ಪ್ರವಾಸ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಮಂಗಳೂರು ಪೊಲೀಸ್ ಕಮಿಷನರೇಟ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ SP ಅಂದರೆ ಜಿಲ್ಲಾ ಪೊಲೀಸರ ಈ ಒಂದು ಏನು ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದಾಗಿದೆ ಕಮಿಷನರ್ ಆಫೀಸಲ್ಲಿ ಈಗ ಒಳಗಡೆ ಪೊಲೀಸ್ ಮಹಾನಿರ್ದೇಶಕರು ಸಭೆಯನ್ನು ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಹೊರಗಡೆ ಒಂದು 61 ಏನು ಕಾನ್ಸ್ಟೇಬಲ್ಗಳದ್ದು ಟ್ರಾನ್ಸ್ಫರ್ ಆಗಿದೆ. ಅವರ ಆದೇಶ ಇನ್ನೂ ಕೂಡ ಇಲ್ಲಿಂದ ವರ್ಗಾವಣೆ ಆದೇಶ ಆಗಿದ್ರು ಕೂಡ ರಿಲೀವ್ ಮಾಡಿಲ್ಲ. ಅವರ ಕೆಲವೊಂದು ಫ್ಯಾಮಿಲಿಗಳು ಇಲ್ಲಿಗೆ ಬಂದು ಸಲೀಂ ಅವ್ರನ್ನ ಭೇಟಿ ಮಾಡಲಿಕ್ಕೆ ಕಾಯ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ ಸಾಕಷ್ಟು ಫ್ಯಾಮಿಲಿಯ ಅವರ ಏನು ಕಾನ್ಸ್ಟೇಬಲ್ಗಳ ಮನೆಯವರಿದ್ದಾರೆ. ಸೊ ಅವರು ಏನಕ್ಕೆ ಇಲ್ಲಿ ಕಾಯ್ತಾ ಇದ್ದಾರೆ, ಏನಕ್ಕೆ ಭೇಟಿ ಮಾಡಕ್ಕೆ ಕಾಯ್ತಾ ಇದ್ದಾರೆ ಅವ್ರನ್ನ ಕೇಳೋಣ. ಇವಾಗ ನೀವು ಯಾರನ್ನ ಭೇಟಿ ಮಾಡಕ್ಕೆ ಬಂದಿರಿ, ಏನಕ್ಕೆ ಬಂದಿದ್ದೀರಿ? ಆಫೀಸರ್ ಎಂತ ಆಫೀಸರ್ DG. ಈಗ ನಿಮಗೆ ಈಗ ಏನು ಸಮಸ್ಯೆ ಐತ್ರಿ. ನಮ್ಗೆ ಮಗ ಒಬ್ಬನ ನೋಡ್ಕೊನಾರಲ್ಲ, ಅದಕ್ಕೆ ನಮಗೆ ಇಲ್ಲಿ ಇಡ್ಸೋದಲ್ಲ ಈ ವಾತಾವರಣ. ಅದಕ್ಕೆ ನಮಗೆ ಟ್ರಾನ್ಸ್ಫರ್ ಕೊಡ್ಬೇಕು. ಇವಾಗ ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷದಿಂದ ನಿಮ್ಮ ಮನೆಯವ್ರ ಕೆಲಸ ಮಾಡ್ತಾರೆ? 10 ವರ್ಷ ಕಂಪ್ಲೀಟ್ ಆಯ್ತು ಸರ್. 11 ಅತ್ತೆ ಮಾವನ್ನ ನೋಡೋರು ಯಾರೂ ಇಲ್ಲ. ಆದರೆ ಇವರು 3 ತಿಂಗಳೊಳಗೆ ರಿಲೀವ್ ಮಾಡ್ತೀವಿ ಅಂತ ಹೇಳಿದರು, ಕೊಡಲಿಲ್ಲ. ಅಲ್ಲಿಗೆ ಹೋದರೆ ಅವರು ಕೊಡ್ತೀವಿ ಅಂತ ಹೇಳಿ ಕಳಿಸಿದ್ರು. ಇವನು ಕಮಿಷನರ್ DG ಹತ್ರನೇ ಹೇಳಿದರೆ ಅಲ್ಲೇ ತೊಗೊಳ್ರಿ ಅಂದರು. ಮಕ್ಕಳು ಸ್ಕೂಲು ಮುಗೀತು, ಇನ್ನೀಗ ಅಡ್ಮಿಷನ್ ಮಾಡಿಸೋದಿದೆ, ಏನು ಮಾಡೋದು? ಹಂಗಾಗಿ ನಮಗೆ ಏನಾರ ಮಾಡಿ ಕಾನೂನು ಪ್ರಕಾರ